ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ನಾವು ಒಂದು ಹೊಸ ಪ್ರಯತ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅದೇನಂತ ಹೇಳಿದ್ರೆ, ನಮ್ಮೂರಿನ ವಿಶೇಷ ಜಾಗದ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥದ್ದು, ಅದರ ವಿಶೇಷತೆಗಳನ್ನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಅದಕ್ಕೆ ನಿಮ್ಮೊಂದು ಸಹಕಾರ ಬೆಂಬಲಿಯಲ್ಲಿ ಇದರಲ್ಲಿ ನಾವು ಕೇಳ್ಕೊಳ್ತಿದ್ದೀವಿ. ಸೊ ಇವತ್ತು ನಾವು ಫಸ್ಟ್ ನಿಮಗೆ ಯಾವ ಜಾಗದ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದೇ ಕ್ಯಾತನ್ಮಕ್ಕಿ. ಸೊ ಇದೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಹೊರನಾಡು ಹತ್ರ ಬರುತ್ತೆ. ಸೊ ಹೊರನಾಡಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಂಡ್ ಚಿಕ್ಕಮಗಳೂರಿನಿಂದ 90 ಕಿಲೋಮೀಟರ್ ದೂರ ಇದೆ. ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಚಿಕ್ಕಮಗಳೂರು ಅಂತ ಹೇಳ್ಬೋದು. ಸೊ ಇದು ಕ್ಯಾತಮಕ್ಕಿ ಹಿಲ್ಸ್ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ನಾವು ನಿಮ್ಗೆ ತಿಳಿಸ್ತೀವಿ. ಸೊ ಇವತ್ತು ಅಲ್ಲಿಗೆ ಹೋಗೋಣವಾ? ಬನ್ನಿ ಬನ್ನಿ ಗಾಯ್ಸ್, ನೀವು ಇವತ್ತು ನೋಡ್ತಿರ್ಬೋದು, ಇದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗುತ್ತೆ. ಮತ್ತು ಇದು ನಿಮಗೆ ಕಳಸಕ್ಕೆ ಹೋಗುತ್ತೆ. ಆಚೆ ನೋಡ್ತಿರ್ಬೋದು, ನಿಮಗೆ ಕ್ಯಾತನ್ಮಕ್ಕಿ, ಶೃಂಗೇರಿ ಎಲ್ಲ ಹೋಗುತ್ತೆ. ನೋಡಿ, ಇಲ್ಲಿಂದ ಕ್ಯಾತನ್ಮಕ್ಕಿ 8.9 ಕಿಲೋಮೀಟರ್ಸ್ ಆಗುತ್ತೆ. ನಾವು ಇವತ್ತು ಹೋಗೋಣ, ಕ್ಯಾತನ್ಮಕ್ಕಿ ಹೇಗಿದೆ, ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು, ಯಾವಾಗ ಬಂದರೆ ಒಳ್ಳೆಯದು, ಯಾವಾಗ ಬರಬಾರ್ದು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀವಿ. ಬನ್ನಿ ನಮ್ಮ ಜೊತೆ ಹೋಗೋಣ. ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಈ ರೋಡು ಶೃಂಗೇರಿ ಹೋಗುತ್ತೆ, ಹಾಗೆ ಈ ರೋಡು ಕ್ಯಾತನ್ಮಕ್ಕಿ ಹೋಗುತ್ತೆ. ನಾವೀಗ ಕ್ಯಾತನ್ಮಕ್ಕಿಗೆ ನಮ್ಮ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿನ ರೂಲ್ಸ್ ರೆಗ್ಯುಲೇಷನ್ ಏನಿದೆ ನೋಡೋಣ. ಗೈಸ್, ನೀವು ಕ್ಯಾತನ್ಮಕ್ಕಿ ಹೋಗೋದಾದರೆ ಸೊ ಅಲ್ಲಿಗೆ ಜೀಪ್ ವ್ಯವಸ್ಥೆ ಇದೆ. ಸೊ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ, ಅವ್ರ ತನಕ ಕೇಳೋಣ ಬನ್ನಿ. ಸೊ ಇವಾಗ ಜೀಪಿನ ವ್ಯವಸ್ಥೆ ಹೇಗೆ ಸರ್? ಇಲ್ಲಿ ಕ್ಯಾತನ್ಮಕ್ಕಿಗೆ ಜೀಪಿನ ವ್ಯವಸ್ಥೆ ಇದೆ. ನಾವು ಒಂದು ಟ್ರಿಪ್ಪಿಗೆ ಚಾರ್ಜ್ ಮಾಡ್ತೀವಿ. ಓಕೆ, 1500 ಮಾಡ್ತೀವಿ ಒಂದು ಟ್ರಿಪ್ಪಿಗೆ 6 or 7 ಪೀಪಲ್ಗೆ. ಓಕೆ, ಹೋಗಿ 1 hour ವೆಯ್ಟ್ ಮಾಡಿ ವಾಪಸ್ ಕರ್ಕೊಂಡ್ಬಂದು ಇಲ್ಲಿ ಡ್ರಾಪ್ ಮಾಡೋದು. ಓಕೆ, ಫುಲ್ ಚಾರ್ಜಸ್. ಹಾಗೆ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ, ಅಲ್ಲಿ ಫರ್ 50 rupees ಫರ್ ಹೆಡ್ ಪೇ ಮಾಡಲಿಕ್ಕಿದೆಯಾ? ಓಕೆ. ಕ್ಯಾತನ್ಮಕ್ಕಿ ಯಾವ ಸೀಸನ್ ಬೇಕಾದ್ರೆ ಹೋಗ್ಬೋದಾ? ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಬಟ್ ಅಂದರೆ ರೈನಿಂಗ್ ಸೀಸನ್ ಮಾತ್ರ ತುಂಬ ರೈನಿಂಗ್ ಇರ್ಬೇಕಾದ್ರೆ ಕ್ಲೋಸ್ ಮಾಡ್ತಾರೆ. ಒಂದು 15 days ಹಾಗೆ ಮತ್ತೆ ಹೋಗ್ಬೋದು. ಬೆಳಿಗ್ಗೆ 5:30 ಸಂಜೆ 5:30 ತನಕ ಎಂಟ್ರಿ ಇರುತ್ತೆ. ಬೆಳಿಗ್ಗೆ ಸನ್ರೈಸು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಸನ್ಸೆಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಜೀಪಲ್ಲಿ ಎಲ್ಲಿ ತನಕ ಬಿಡ್ತೀರಾ? ನಾವು ಆಲ್ಮೋಸ್ಟ್ ಹೋಗ್ತೀವಿ. ಲಾಸ್ಟ್ ಒಂದು 300 meters ವಾಕ್ ಮಾಡಲಿಕ್ಕಿದೆಯಲ್ಲ. ಸೊ ಪ್ರೈವೇಟ್ ವೆಹಿಕಲ್ಗೆ ಏನಾದ್ರು ಅಲೋ ಇದೆಯಾ? ನಿಮ್ಮದು 4-wheel ವೆಹಿಕಲ್ ತಗೊಂಬಂದ್ರೆ ಅಲೋ ಇದೆ. ಬಟ್ 2-wheel ಡ್ರೈವ್ ಅಲೋ ಇಲ್ಲ, ಕ್ಲೋಸ್ ಮಾಡಿದ್ದಾರೆ ಫಾರೆಸ್ಟ್ ಅವರು. ಹಾಗೆ ಅಲ್ಲಿ ಸೀದಾ ಹೋಗೋ, ಅವ್ರ ಅಣ್ಣ ಇದ್ದಾರೆ, ಅವ್ರ ಪರಿಚಯ ಇದೆ. ಕ್ಯಾತನ್ಮಕ್ಕಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ಸ್ವಲ್ಪ ಸರ್ ಹತ್ರ ತಿಳ್ಕೊಂಡು. ಸರ್, ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಈಗ 6 ಗಂಟೆಯಿಂದ ಸಂಜೆ 5:30 ತನಕ ಓಪನ್ ಇರುತ್ತೆ. ಬಿಟ್ಟರೆ ಬೈಕ್ ಅಲೋಡ್ ಇಲ್ಲ, ಬೇರೆ ವೆಹಿಕಲ್ ಅಲೋಡ್ ಇಲ್ಲ. 4x4 ಆಫ್ ರೋಡ್ ಇದೆ. ಅಷ್ಟೇ ಬಿಟ್ಟರೆ ಬೇರೆ ಕಾರ್ ಗೀರ್ ಯಾವುದು ಹೋಗೋಲ್ಲ. ಫ್ರೀ ಆಫ್ ರೋಡ್ ಇರೋದ್ರಿಂದ 4x4 ಜೀಪ್ ತಗೊಂಡ್ಬರೋದು. ಚಾರ್ಜಸ್ ಎಲ್ಲ ಚಾರ್ಜರ್ 50 rupees ಇದೆ ಚಾರ್ಜಸ್. ಇಲ್ಲಿ ಯಾವ ಸೀಸನಲ್ಲಿ ಓಪನ್ ಇರುತ್ತೆ? ಸೀಸನ್ ಅಂದರೆ ಮಾನ್ಸೂನ್ ಟೈಮಲ್ಲಿ ತುಂಬ ಮಳೆ ಬಂತು ಅಂದರೆ ಕ್ಲೋಸ್ ಮಾಡಿಸ್ತೀವಿ. ಅದು ಬಿಟ್ಟರೆ ಫೈರ್ ಸೀಸನ್ ಕ್ಲೋಸ್ ಮಾಡ್ತೀವಿ. ಕ್ಯಾತನ್ಮಕ್ಕಿ ದಿನ ಓಪನ್ ಹೋಗ್ತೀನಿ ದಿನ. ಮತ್ತು ಇಲ್ಲಿ ಜನಗಳು ಪ್ಲಾಸ್ಟಿಕ್ ಅದೊಂದು ಖಂಡಿತ ಒಂದು ಹೇಳಲೇಬೇಕು. ಪ್ಲಾಸ್ಟಿಕ್ಕು ಮತ್ತು ನೀರು ಬಾಟ್ಲಿ ಯಾವುದೇ ಇದ್ದರೂ ಮೇಲೆ ತೊಗೊಂಡು ಹೋದ್ರು ಕೆಳಗೆ ವಾಪಸ್ ತೊಗೊಂಡು ಹೋಗಲ್ಲ. ಅದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ.
ಮೇಲೆ ತೊಗೊಂಡು ಹೋದ್ರು ಫುಲ್ಲು ಯಾವುದೇ ಪ್ಲಾಸ್ಟಿಕ್ಕು ಬಾಟಲು ಯಾವುದೇ ಇದ್ದರೂ ಯಾವ ರೀತಿ ಇದ್ದರೂ ಕೆಳಗೆ ತರಲಿ ಅಂತ. ಗೈಸ್ ನೀವು ಇಲ್ಲಿ ನೋಡ್ಬೋದು. ಸೊ ನೀವೇನು ಆಫ್ ರೈಡಿಂಗ್ ಮಾಡ್ತೀರ, ನಿಮ್ಮ ಹತ್ರ ಒಂದು 4x4 ಗಾಡಿ ಇದೆ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಆಫ್ ರೋಡ್ ಅಂತ ಹೇಳ್ಬೋದು. ಸೊ ನೀವೇನಾದ್ರು 2 ಇದ್ದೀರಾ 3 ಜನ ಇದ್ದೀರಾ ಅಂತ ಹೇಳಿದ್ರೆ ವಾಕ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದು ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಇಲ್ಲಿ ಆ್ಯಂಡ್ ಗಾಯ್ಸ್ ನೀವು ಇಲ್ಲಿ ನೋಡ್ಬೋದು ರೋಡ್ ಎಷ್ಟು ಹಾಳಾಗಿದೆ ಅಂತ. ಇಲ್ಲಿ ಎಷ್ಟೇ ರೋಡ್ ಸರಿ ಮಾಡಿದ್ರೂ ಹೀಗೆ ಆಗುತ್ತೋ. ಸೊ ಹಾಗಾಗಿ 4x4 ಮಾತ್ರ ಅಲೋ ಇದೆ. ನೀವು 2 ವೀಲರಲ್ಲಿ ಬಂದು ಆಫ್ ರೋಡ್ ಗಾಡಿಯೇ ತಂದರೂ ಬಿಡಲ್ಲ, ಯಾಕಂದರೆ ಸೇಫ್ಟಿ ಪರ್ಪಸು. ಮತ್ತು ನಮ್ಮ ಫಾರೆಸ್ಟ್ ಆಫೀಸರ್ ಹೇಳ್ದಾಗೆ ಇಲ್ಲಿ ನೀರಿನ ಬಾಟ್ಲು ಅಂಥದ್ದೆಲ್ಲ ನಿಮಗೆ ಇಲ್ಲಿ ಅಲೋ ಇರೋದಿಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಕಾಡು ಅಲ್ವಾ. ಸೊ ಈ ಕಾಡುಗಳ ಮಧ್ಯೆ ನಾವು ಒಂದು ಟ್ರೆಕ್ಕಿಂಗ್ ಮಾಡೋದು ಎಷ್ಟು ಚಂದ ಅಲ್ವಾ. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಲ್ವಾ, ಒಳ್ಳೆ ಫೀಲಿಂಗು. ಕೆಲವು ಸರ್ತಿ ನಾವು ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಚೆನ್ನಾಗಿ ಅಂಥ ಮಟ್ಟಿಗೆ ಯಾಕಂದರೆ ಇಲ್ಲಿ ನಡ್ಕೊಂಡು ಬರುವಾಗ ಇಲ್ಲಿ ಸಿಗುವಂಥ ಪರಿಸರ ಹೇಳೋಕ್ಕಾಗದಿರೋಷ್ಟು ನುಗ್ಲಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು 360 ಡಿಗ್ರಿಲೂ ಈ ಬೆಟ್ಟ ಗುಡ್ಡಗಳೇ ಕಾಣ್ತೀವಿ, ಯಾವುದೇ ಬಿಲ್ಡಿಂಗ್ಸ್ ಏನೂ ಕಾಣಲ್ಲ. ತುಂಬ ಫಾಗಿ ಸೀಸನಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬಂದರೆ ಅಂತೂ ಗೋಲ್ಡ್ ಆಗಿರ್ಬೋದು. ಅದು ಅಬ್ಬಿ ಫಾಲ್ಸ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಫಾಲ್ಸ್ ಇಲ್ಲ, ಅಂದರೆ ನೀರು ಹಾಕ್ಕೊಂಡು ಹೋಗುತ್ತೆ, ತುಂಬಾ ಚೆನ್ನಾಗಿದೆ. ಆದರೆ ಅಲ್ಲಿ ಟೂರಿಸ್ಟಿಗೆ ಎಂಟ್ರಿ ಇರಲ್ಲ, ಲೋಕಲ್ಸ್ ಮಾತ್ರ ಎಂಟ್ರಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸೋ ಪ್ರಯತ್ನವೂ ಮಾಡ್ತೀವಿ ನಾವು. ಫ್ರೆಂಡ್ಸ್ ನಾವು ಇವಾಗ ಅಲ್ಲೊಂದು ಶೆಟ್ಟಿ ಕಲ್ಲುಡೆ ಅಂತ ಒಂದು ಕಲ್ಲಿನ ಗುಹೆ ಇದೆ. ಅಲ್ಲಿ ಜೈನ ಧರ್ಮದವರ ಒಂದು ದೇವರಿದ್ದಾರೆ. ಅಲ್ಲಿಗೆ ನಾವು ಹೋಗುವ. ನೋಡಿ ಈ ಸರಣಿಯಲ್ಲಿ ನಾವು ಹೋಗಿ ಕೆಳಗಿಳಿದು ಅಲ್ಲಿ ನೀವು ನೋಡ್ತಿದ್ದೀರಾ ಶೆಟ್ಟಿ ಕಲ್ಲುಡೆ ಅಲ್ಲಿದೆ. ನಮ್ಮ ಹಿಂದೆ ಇರೋದು ಕ್ಯಾತನಮಕ್ಕಿ. ನಾವಿಬ್ಬರೇ ಇದ್ದೀವಿ ಇಲ್ಲಿ. ಟೂರಿಸ್ಟ್ ಇಲ್ಲಿ ಬರೋದು ಕಮ್ಮಿ ಕೆಳಗೆ. ಕ್ಯಾತನಮಕ್ಕಿ ನೋಡ್ಕೊತಾರೆ ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಶೆಟ್ಟಿ ಕಲ್ಲುಡೆ ಅಂತ ಒಂದು ತುಂಬ ಒಳ್ಳೆಯ ಪ್ಲೇಸ್ ಇದೆ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅಕ್ಷಯ ಪಾತ್ರೆ ಅನ್ನೋ ಒಂದು ಪಾತ್ರೆ ಇದೆ. ಅದರಲ್ಲಿ ನಿಮಗೆ ಅದು ಇಲ್ಲಿ ಸಿಕ್ಕಿರೋದು ಅಂಥ ಒಂದು ವಿಸ್ಮಯವಾದ ಜಾಗ ಇದು. ಮುಂದಿನ ವಿಡಿಯೋದಲ್ಲಿ ನಾವು ಅಲ್ಲಿ ಅಬ್ಬಿಗೆ ಹೋಗ್ತೀವಿ. ಅಬ್ಬಿ ಫಾಲ್ಸ್ ಅಂತ ಹೇಳ್ತಾರೆ. ಅಲ್ಲಿ ಅಂದರೆ ಜನಸಂಪರ್ಕ ಇಲ್ಲವೇ ಇಲ್ಲ. ಅಲ್ಲಿ ಯಾರೋ ವರ್ಷಕ್ಕೊಂದು 2-3 ಹೋಗುವಂಥ ಜಾಗ ಅದು. ಗೊತ್ತಿದ್ದವರು ಮಾತ್ರ ಆ ಪ್ಲೇಸ್ಗೆ ಹೋಗ್ತಾರೆ. ಗೊತ್ತಿಲ್ಲದೆ ಹೋದರೂ ತೊಂದರೆ ಇದೆ, ಯಾಕಂದರೆ ಕಾಡು ಪ್ರಾಣಿಗಳಿದ್ದಾವೆ, ಕಾಟಿಗಳಿದ್ದಾವೆ. ಆದ್ದರಿಂದ ಗೊತ್ತಿರೋರ ಜೊತೆ ಹೋಗಬೇಕು. ಸೊ ನಾವಿಲ್ಲೇ ಲೋಕಲ್ಸ್ ಆಗಿರೋದ್ರಿಂದ ನಾವು ಹೋಗಿ ಬರ್ತಾ ಇರ್ತೀವಿ ಅವಾಗವಾಗ. ಅಲ್ಲಿ ಹೋಗೋಣ ಒಂದು ಸತಿ. ನಿಮಗೆ ಅಲ್ಲಿ ಹಾಳು ಬಿದ್ದೋಗಿರೋ ಮನೆಗಳಿದ್ದಾವೆ, ಗದ್ದೆ ಇದೆ, ತೋಟ ಇದೆ, ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ. ಒಂದು ಸತಿ ಹೋಗೋಣ. ಅಲ್ಲಿ ನೋಡಿ ಅದು ಕ್ಯಾತನಮಕ್ಕಿ, ಹಾಗೆ ಇಲ್ಲಿರೋದು ಶೆಟ್ಟಿ ಕಲ್ಲುಡೆ. ಶೆಟ್ಟಿ ಕಲ್ಲುಡೆ ಪ್ಲೇಸಿಗೆ ಬಂದಿದ್ದೀವಿ. ಬನ್ನಿ ಅದು ಒಳಗಡೆ ಹೇಗಿದೆ ಅಂತ ನೋಡ್ಕೊಬೋಣ ಬನ್ನಿ.
ನಶಿಸಿಗುವ ಪವಿತ್ರ ಪರಿಸರ ಶುದ್ಧತೆಯನ್ನು ಕಾಪಾಡಿ. ಭಗವಾನ್ ಶ್ರೀ 1008 ಪಾರ್ಶ್ವನಾಥ ತೀರ್ಥಂಕರ ಇಲ್ಲಿರೋ ದೇವರು. ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ವರ್ಷದ 365 ದಿನವೂ ನೀರು ಬರ್ತಾ ಇರುತ್ತೆ. ಬೇಸಿಗೆ, ಚಳಿಗಾಲ, ಮಳೆಗಾಲ ಏನೇ ಆದರೂ ಇಲ್ಲಿ ನೀರಿರುತ್ತೆ. ನೋಡಿ, ಕಲ್ಲಿನ ಗುಹೆ ಅಡಿ ಇರೋದ್ರಿಂದ ತುಂಬಾ ಕೋಲ್ಡ್ ಆಗಿದೆ. ನಿಮಗೆ ಕ್ಯಾತನ್ಮಕ್ಕಿ ಬಗ್ಗೆ ಗೊತ್ತು, ಆದರೆ ಶೆಟ್ಟಿಕಲ್ಲಡೆ ಬಗ್ಗೆ ಗೊತ್ತಿರೋಕ್ಕೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಬಟ್ ನಾವು ಅದನ್ನು ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಇರುವಂಥ ಪೂಜನೀಯ ಸ್ಥಳ ಇದು. ಹಾಗೆ ಇನ್ನೂ ತುಂಬ ಕಡೆ ತುಂಬ ಪೂಜನೀಯ ಸ್ಥಳ ಇದೆ, ಬಟ್ ಅದ್ಯಾವುದು ಪ್ರಚಾರಕ್ಕೆ ಒಳಗಾಗಿಲ್ಲ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿಲ್ಲ. ಈ ವಿಡಿಯೋ ನೋಡಿದಾಗ ಅನಿಸ್ಬೋದು, ಕ್ಯಾತನ್ಮಕ್ಕಿಲಿ ಈ ಪ್ಲೇಸು ಇದೆಯಾ, ನಮಗೆ ಗೊತ್ತೇ ಇರಲಿಲ್ವಲ್ಲ, ಒಂದ್ಸಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಳ್ತೀರಾ. ಸೊ ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸು. ನಿಮಗೆ ಹೊರಗಡೆ ಎಷ್ಟೇ ಸೆಕೆ ಇರ್ಬೋದು, ಒಳಗಡೆ ಕೂಲ್ ಆಗಿದೆ, ಕಲ್ಲು ಬಂಡೆಗಳ ಮಧ್ಯೆ ಇದೆ. ಸೊ ನಿಮಗೆ ತುಂಬ ಇಷ್ಟ ಆಗುತ್ತೆ, ಒಂದು ಪೀಸ್ಫುಲ್ ಫೀಲಿಂಗ್ ಕೊಡುತ್ತೆ ಅಂತ ನಾವು ಹೇಳ್ತೀವಿ. ಇಷ್ಟೊತ್ತು ನಾವು ನಿಮಗೆ ಕ್ಯಾತನ್ಮಕ್ಕಿ ತೋರಿಸಿದ್ವಿ. ನೀವು ಕ್ಯಾತನ್ಮಕ್ಕಿ ನೋಡಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವಿಡಿಯೋ ಅಂತ ಒಂದು ಕಮೆಂಟ್ ಮಾಡಿ. ಸೊ ಇನ್ನೇನಾದ್ರು ನಿಮಗೆ ಇನ್ಫಾರ್ಮೇಷನ್ ಬೇಕಾದ್ರೆ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೊಸ ಪ್ಲೇಸ್ ಆ್ಯಂಡ್ ತುಂಬ ಎಕ್ಸ್ಪ್ಲೋರೇಷನ್ ವೀಡಿಯೋ ಮಾಡಬೇಕಿದೆ. ಅದಲ್ಲಿಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.